ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಇವತ್ತೊಂದು ಹೊಸ ರೀತಿ ಡಿಸೈನ್ ನೋಡೋಣ. ಸೊ ನಾನಿಲ್ಲಿ ಫಸ್ಟ್ ಈ ರೀತಿ ಡಿಸೈನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಡಿಸೈನ್ ಹಾಕೋದು ನಿಮಗೆ ಹೇಗೆ ಅಂತ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಈ ಥರ ಹಾಕ್ಕೊಂಡು ಇಟ್ಕೊಳ್ಳಿ. ಸೊ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇನ್ನೊಂದು ಕಲರ್ದು ಫಸ್ಟ್ ಒಂದು ಲಾಕ್ ಏನಿರುತ್ತಲ್ಲ ಅಲ್ಲೇ ನೀಡಲ್ ಹಾಕಿ ದಾರ ತಂದು ಈ ದಾರನ ಈ ದಾರದಲ್ಲಿ ತೆಗೆದು ಲಾಕ್ ಮಾಡಬೇಕು. ಸೊ ಈ ರೀತಿ ಲಾಕ್ ಮಾಡಿದ ಮೇಲೆ ಇಲ್ಲಿ 4 ಚೈನ್ ಇರುತ್ತಲ್ಲ, ಆ 4 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಿ ಲಾಕ್ ಮಾಡಬೇಕು. ಸೊ ಸಿಂಗಲ್ ಕ್ರೋಶೆ ಮಾಡಬೇಕು. ಇಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡಿದ್ದೀನಿ ನಾನು. 2 ಟೈಮ್ಸ್ ಆ 4 ಚೈನಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಡೈರೆಕ್ಟಾಗಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಇಲ್ಲಿ 3 ಚೈನ್ಸ್ ಇರುತ್ತೆ. 3 ಚೈನ್ಸು ಮತ್ತು ಅಲ್ಲೊಂದು ಪಿಕಾಟ್ ಇರುತ್ತೆ. ಅವೆರಡರ ಮಧ್ಯೆ ನಿಡಲ್ ಹಾಕಿ ದಾರ ತಂದು 2 ದಾರ 1 ಸರ್ತಿ, ಮತ್ತು 2 ದಾರ 1 ಸರ್ತಿ, ಮತ್ತು 2 ದಾರ 1 ಸರ್ತಿ. ಸೊ ಇಲ್ಲಿ ಟ್ರಿಬಲ್ ಕ್ರೋಶೆ ಮಾಡಬೇಕು. ಟ್ರಿಬಲ್ ಕ್ರೋಶೆ ಮಾಡಿ ನೆಕ್ಸ್ಟ್ 3 ಚೈನ್ಸ್ ಹಾಕ್ಕೊಂಡು ಆ ಟ್ರಿಬಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ 1 ಮಾಡಬೇಕು. ಈ ರೀತಿ ಇಲ್ಲೂ ಕೂಡ ಪಿಕಾಟ್ಸ್ ಮಾಡ್ಕೋಬೇಕು. ಈಗ ಮಧ್ಯದಲ್ಲೆಲ್ಲ ಪಿಕಾಟ್ಸ್ ಮಾಡ್ಕೋತ ಹೋಗಬೇಕು. ಈ ಆರ್ಚ್ಗೆ ಗ್ರೀನ್ ಕಲರ್ ಡಿಸೈನ್ ಇದೆಯಲ್ಲ ಅಲ್ಲಿ. ಸೊ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. ನೆಕ್ಸ್ಟ್ ಈ 2 ಪಿಕಾಟ್ಸ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ದಾರ ತಂದು ನಿಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ 1 ಸರ್ತಿ 3 ದಾರ ಆಗುತ್ತೆ, ಮತ್ತು 2 ದಾರ 1 ಸರ್ತಿ 2 ದಾರ ಉಳಿಯುತ್ತೆ. ಆ 2 ದಾರನ 1 ಸರ್ತಿ ಟ್ರಿಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಆ ಟ್ರಿಪಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. 2 ದಾರ 1. ಸೊ ಇದೇ ರೀತಿ ಫುಲ್ ಆರ್ಚ್ ಪಿಕಾಟ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ 1 ಪಿಕಾಟು ಮತ್ತು 2 ಟ್ರಿಪಲ್ ಕ್ರೋಶೆ ಉಳಿದಿರುತ್ತೆ. ಅಲ್ಲೂ ಕೂಡ 2 ಟೈಮ್ಸ್ ದಾರ ಸುತ್ತಕೊಂಡು ಅವೆರಡರ ಮಧ್ಯೆ ಇಲ್ಲಿ ಫಸ್ಟು ನಾವು 3 ಚೈನ್ಸ್ ಮತ್ತು 1 ಪಿಕಾಟ್ ಮಧ್ಯೆನೂ ಮಾಡಿದ್ದೀವಲ್ಲ. ಸೊ ಇಲ್ಲೂ ಕೂಡ ಟ್ರಿಪಲ್ ಕ್ರೋಶೆ 2 ಟ್ರಿಪಲ್ ಕ್ರೋಶೆ ಮತ್ತು 1 ಪಿಕಾಟ್ಸ್ ಮಧ್ಯೆ ಅಲ್ಲೂ ಕೂಡ 1 ಪಿಕಾಟ್ ಶೇಪ್ದು ಡಿಸೈನ್ ಮಾಡ್ಕೋಬೇಕು. ಸೊ ಈ ರೀತಿ ಪಿಕಾಟ್ಸ್ ಮಾಡಿಕೊಂಡು ನೆಕ್ಸ್ಟು ಡೈರೆಕ್ಟಾಗಿ ಸ್ಟ್ರೇಟಾಗಿ ನೋಡಿಕೊಂಡು ಇಲ್ಲಿ 4 ಚೈನ್ ಇರುತ್ತೆ ಅಲ್ಲ, ಆ 4 ಚೈನ್ಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ 4 ಚೈನಲ್ಲಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಅದ್ರ ಒಳಗಡೆ ನಿಡಲ್ ಹಾಕಿ ದಾರ ತೊಗೊಂಡು ಬಂದು 2 ದಾರನ 1 ಮಾಡಬೇಕು. ಇನ್ನೊಂದು ಸರ್ತಿ ಅದೇ ರೀತಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಟೋಟಲ್ ಇಲ್ಲಿ ಕೂಡ 2 ಟೈಮ್ಸ್ ಲಾಕ್ ಮಾಡಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಲಾಕ್ ಆಗುತ್ತೆ. ಈ ರೀತಿ ಕಾಣಿಸುತ್ತೆ ಡಿಸೈನು. 2 ಸರ್ತಿ ಪಿಕಾಟ್ಸ್ ಡಿಸೈನ್ ಇದೆ ಇದು. ನೆಕ್ಸ್ಟ್ ಮತ್ತೆ ಡೈರೆಕ್ಟಾಗಿ 2 ಟೈಮ್ಸ್ ದಾರ ಸುತ್ಕೋಬೇಕು. ಅಲ್ಲಿ 3 ಚೈನ್ಸ್ 3 ಚೈನ್ಸು ಮತ್ತು 1 ಪಿಕಾಟ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಮತ್ತು 2 ದಾರ 1 ಟ್ರಿಪಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ಸ್ ಹಾಕ್ಕೊಂಡು ಈ ಟ್ರಿಪಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಮತ್ತು ಕಂಟಿನ್ಯೂ ಹೀಗೆ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 2 ಪಿಕಾಟ್ಸ್ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲ ಅಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಎಲ್ಲ ಎಷ್ಟು ಪಿಕಾಟ್ಸ್ ಮಾಡಿರ್ತೀವಿ ನೋಡಿ ಅದ್ರ ಮಧ್ಯದಲ್ಲೆಲ್ಲ ಮಾಡಬೇಕು. ನಾನು ಇಲ್ಲಿ 9 ಮಾಡಿದ್ದೀನಿ ಗ್ರೀನ್ ಕಲರ್ದು. ಸೊ ಅದ್ರ ಮಧ್ಯದಲ್ಲೆಲ್ಲ ಈ ಯೆಲ್ಲೋ ಕಲರ್ದು ಒಂದೊಂದು ಪಿಕಾಟ್ಸ್ ಮಾಡ್ಕೋತ ಹೋಗಬೇಕು. ಸೊ ಕಂಟಿನ್ಯೂ ಫುಲ್ ಹೀಗೆ ಹಾಕಬೇಕು. ಈಗ ಇಲ್ಲಿ ಕೂಡ ಲಾಸ್ಟಲ್ಲಿ ನಿಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು. 1 ಪಿಕಾಟು ಮತ್ತು 2 ಟ್ರಿಪಲ್ ಕ್ರೋಶೆ ಇದ್ದಾವೆ, ಅವೆರಡರ ಮಧ್ಯೆ ಅಲ್ಲೂ ಕೂಡ ನಿಡಲ್ ಹಾಕಿ ದಾರ ತಂದು 2 ದಾರ 1 ಮತ್ತು 2 ದಾರ 1 ಮತ್ತು 2 ದಾರ 1 ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ 1 ಮಾಡಬೇಕು. ಸೊ ಈ ರೀತಿ ಕಾಣಿಸೋ ಡಿಸೈನು. ಇಷ್ಟು ಮಾಡಿದ ಮೇಲೆ ನೆಕ್ಸ್ಟ್ ಈ 4 ಚೈನ್ ಏನಿರುತ್ತಲ್ಲ ಆ 4 ಚೈನಿಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಬೇಕು. ಸೊ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರ 1 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಸೊ ಫುಲ್ ಕಂಟಿನ್ಯೂ ಹೀಗೆ ಹಾಕಬೇಕು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಕುಚ್ಚಬೇಕಂದ್ರೆ ಮಿಡ್ಲು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೋಬೇಕು ಗ್ರೀನ್ ಕಲರ್ದು ಡಿಸೈನ್ ಮಾಡುವಾಗ. ಸೊ ಈ ರೀತಿ ಕಾಣಿಸುತ್ತೆ.
ನಿಮಗೆ ಡಿಸೈನ್ ಲೈಕ್ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.